ಹಲೋ ಎವ್ರಿವನ್, ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಈ ವಿಡಿಯೋದಲ್ಲಿ ನಾವು 4th ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ 8 ಪೊಯಮ್ ನಂಬರ್ 8 ಹೂವಾಡಗಿತ್ತಿ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ. ಇದು ಪಾರ್ಟ್ 2 ವಿಡಿಯೋ. ಕ್ವಶನ್ ನಂಬರ್ 1, ಪದಗಳ ಅರ್ಥ ತಿಳಿಯಿರಿ. ಮಾರು, ಮಾರಾಟ ಮಾಡುವುದು. ಸೆಲ್, ಮರುಗ, ಒಂದು ಬಗೆಯ ಸುಗಂಧ ಪತ್ರೆ, ಅ ಕೈಂಡ್ ಆಫ್ ಫ್ರೀಗ್ರೆಂಟ್ ಲೀಫ್. ಮಾಲೆ, ಹಾರ, ಗಾರ್ಲ್ಯಾಂಡ್. ಕಂಪು, ಪರಿಮಳ, ಫ್ರೀಗ್ರೆನ್ಸ್. ಕ್ವಶನ್ ನಂಬರ್ 2, ವಿರುದ್ಧ ಪದಗಳನ್ನು ಬರೆಯಿರಿ. ಬರು, ಹೋಗು. ಹೊಸತು, ಹಳತು. ಬೇಕು, ಬೇಡ. ಸುಗಂಧ, ದುರ್ಗಂಧ. ಕ್ವಶನ್ ನಂಬರ್ 3, ಪದ್ಯ ಭಾಗಗಳನ್ನು ಪೂರ್ಣ ಮಾಡಿ. ಕಂಪ್ಲೀಟ್ ದ ಪೊಯಮ್. ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು. ಘಮ ಘಮ ಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತಿಹಳು. ಕ್ವಶನ್ ನಂಬರ್ 4, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಘಮ ಘಮ ಹೂಗಳು, ಹಳದಿಯ ಸಂಪಿಗೆ, ಹಸುರಿನ ಮರುಗ, ಕೆಂಪು ಗುಲಾಬಿ, ಬಿಳಿ ಕಮಲ. ಕ್ವಶನ್ ನಂಬರ್ 5, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಬಿಟ್ಟ ಸ್ಥಳದಲ್ಲಿ ಆ ಪದವನ್ನು ಬರೆಯಿರಿ. ಸರ್ಕಲ್ ದ ಆಡ್ ಒನ್ ಔಟ್ ಆ್ಯಂಡ್ ರೈಟ್ ಇನ್ ದಿಸ್ ಬಾಕ್ಸ್. ಉದಾಹರಣೆ: ಮಲ್ಲಿಗೆ, ಸಂಪಿಗೆ, ಕಿತ್ತಳೆ, ಸೇವಂತಿಗೆ. ಕಿತ್ತಳೆ ಗುಂಪಿಗೆ ಸೇರಿದ ಪದ. ಕಿತ್ತಳೆ ಏನಿದು? ಹಣ್ಣು. ಹಾಡನು, ಹೂವಾಡಗಿತ್ತಿ, ಹೂವನು, ಹೋಗುವನು. ಹೋಗುವನು ಗುಂಪಿಗೆ ಸೇರಿದ ಪದ. ಕೆಂಪು, ಬಿಳಿ, ಕೋತಿ, ಹಳದಿ. ಕೋತಿ ವಿರುದ್ಧ ಇದು ಗುಂಪಿಗೆ ಸೇರಿದ ಪದ. ಬರು, ಬಳ್ಳಿ, ಗಿಡ, ಮರ. ಬರು ಗುಂಪಿಗೆ ಸೇರಿದ ಪದ. ಹೂವು, ಕಾಯಿ, ಹಾಡು, ಹಣ್ಣು. ಹಾಡು ಗುಂಪಿಗೆ ಸೇರಿದ ಪದ. ಕ್ವಶನ್ ನಂಬರ್ 6, ಈ ಪದ್ಯದಲ್ಲಿ ತಿಳಿಸಿರುವ ಹೂಗಳ ಪರಿಮಳದ ಪತ್ರೆಗಳ ಮೀನ್ಸ್ ಎಲೆಗಳು ಹೆಸರುಗಳನ್ನು ಬರೆಯಿರಿ. ಮಲ್ಲಿಗೆ, ಸಂಪಿಗೆ, ಮರುಗ, ಸೇವಂತಿಗೆ, ಇರುವಂತಿಗೆ, ತಾಳೆ, ಗುಲಾಬಿ, ಜಾಜಿ, ಕಮಲ. ಕ್ವಶನ್ ನಂಬರ್ 7, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ಪ್ರಶ್ನೆ 1, ಹೂವನ್ನು ಯಾರು ಮಾರುತ್ತಾರೆ? ಉತ್ತರ: ಹೂವನ್ನು ಹೂವಾಡಗಿತ್ತಿ ಮಾರುತ್ತಾಳೆ. ಪ್ರಶ್ನೆ 2, ಹೂವಾಡಗಿತ್ತಿ ಯಾವ ಹೂಗಳನ್ನು ಬೇಕೆ ಎನ್ನುತ್ತಾಳೆ? ಉತ್ತರ: ಹೂವಾಡಗಿತ್ತಿ ಘಮ ಘಮ ಹೂಗಳನ್ನು ಬೇಕೆ ಎನ್ನುತ್ತಾಳೆ. ಪ್ರಶ್ನೆ 3, ಮಲ್ಲಿಗೆಯ ಬಣ್ಣ ಯಾವುದು? ಉತ್ತರ: ಮಲ್ಲಿಗೆಯ ಬಣ್ಣ ಬಿಳುಪು. ಪ್ರಶ್ನೆ 4, ಸಂಪಿಗೆ ಹೂವಿನ ಬಣ್ಣ ಹೇಗಿದೆ? ಉತ್ತರ: ಸಂಪಿಗೆ ಹೂವಿನ ಬಣ್ಣ ಹಳದಿ. ಪ್ರಶ್ನೆ 5, ಮರುಗ ನೋಡಲು ಹೇಗಿದೆ? ಉತ್ತರ: ಮರುಗ ನೋಡಲು ಹಸುರಾಗಿದೆ. ಪ್ರಶ್ನೆ 6, ಸೇವಂತಿಗೆ ಜೊತೆಯಲ್ಲಿ ಯಾವ ಹೂವಿದೆ? ಉತ್ತರ: ಸೇವಂತಿಗೆಯ ಜೊತೆಯಲ್ಲಿ ಇರುವಂತಿಗೆ ಹೂವಿದೆ. ಪ್ರಶ್ನೆ 7, ತಾಳೆ ಹೂವಿನ ಬಣ್ಣ ಯಾವುದು? ಉತ್ತರ: ತಾಳೆ ಹೂವಿನ ಬಣ್ಣ ಅರಿಶಿನ. ಪ್ರಶ್ನೆ 8, ಈ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಉತ್ತರ: ಈ ಪದ್ಯವನ್ನು ಬರೆದ ಕವಿಯ ಹೆಸರು ಎಂ.ವಿ. ಸೀತಾರಾಮಯ್ಯ. If you like this video, please subscribe ಜ್ಞಾನರಾಶಿ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.